ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಪುಲಾವ್ ಮತ್ತು ಪನ್ನೀರ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತಂದೂರಿ ಸ್ಟೈಲಲ್ಲಿರುತ್ತೆ ಈ ಒಂದು ಪನ್ನೀರ್ ತವಾ ಫ್ರೈ. ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾನ್ ವೆಜ್ ತುಂಬ ಜನ ತಿನ್ನಲ್ಲ. ಅವರಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರನೂ ಸಹ ಈ ಒಂದು ರೆಸಿಪಿನ ನಾನು ಮಾಡಾಕ್ತಾಯಿದ್ದೀನಿ. ಏನಂದರೆ ಪನ್ನೀರ್ ಪುಲಾವ್ ಮತ್ತು ಪನ್ನೀರ್ ತವಾ ಫ್ರೈ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಖತ್ತಾಗಿರುತ್ತೆ ಈ ಒಂದು ಪನ್ನೀರ್ ಫ್ರೈ. ಹೇಗೆ ಮಾಡೋದು ಪನ್ನೀರ್ ಪುಲಾವ್ನ ಅಂತ ಹೇಳ್ಕೊಡ್ತೀನಿ. ಬಾಸುಮತಿ ರೈಸ್ ಯೂಸ್ ಮಾಡಿ. ಈಗ ಏನು ಮಾಡಬೇಕು ಅಂದರೆ ನೋಡಿ, ಈ ಥರ ಕ್ಯೂಬ್ಸ್ ರೀತಿ ಪನ್ನೀರನ್ನ ನಾವು ಕಟ್ ಮಾಡಿ ಇಟ್ಕೊಬೇಕು. ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ ನಾನು. ಇದು ಒಂದು ಕಡೆ ಇರಲಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ 1 ಲೋಟ ನಾನು ಬಾಸುಮತಿ ರೈಸ್ ಹಾಕಿ ಹೇಗೆ ಪನ್ನೀರ್ ಪುಲಾವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇಷ್ಟಕ್ಕೆ ಎಣ್ಣೆಗೆ ಹಾಕಿದ್ದೀನಿ. ಮತ್ತು ಈರುಳ್ಳಿ 3 ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಬಿಟ್ಟು ಸ್ಲೈಸಾಗಿ ಹೆಚ್ಚಾಕೊಂಡಿದ್ದೀನಿ. ಈ ಈರುಳ್ಳಿನೂ ಹಸಿ ವಾಸನೆ ಹೋಗಬೇಕು ಮತ್ತು ಗೋಲ್ಡನ್ ಬ್ರೌನ್ ಬರಬೇಕು. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಫ್ಲೇವರಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದು. ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/4 ಟೇಬಲ್ ಸ್ಪೂನ್ ಅರಿಶಿನ, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಏನನ್ನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು, ಬೀನ್ಸು ಮತ್ತು ರಾತ್ರಿನೇ ನೆನೆ ಹಾಕಿದ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದೆ ಹಸಿ ಬಟಾಣಿ ಯೂಸ್ ಮಾಡ್ಕೊಳ್ಳಿ. ಚಿಕ್ಕ ಬೌಲಲ್ಲಿ 1 ಬೌಲ್ ಮೊಸರು ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಮಸಾಲ ಚೆನ್ನಾಗಿ ಕೂಡಿ ಬರಬೇಕು. ಅದಕ್ಕೋಸ್ಕರ ಉಪ್ಪು ಹಾಕ್ಕೊತಿದ್ದೀನಿ. ತರಕಾರಿಲಿ ಉಪ್ಪು ಹತ್ತಬೇಕಲ್ಲ, ಅದಕ್ಕೋಸ್ಕರ. ಇವಿಷ್ಟು ಚೆನ್ನಾಗಿ ಬಾಡೋಷ್ಟರಲ್ಲಿ ನಾನು ಬಾಸುಮತಿ ರೈಸ್, ಈ ಬೌಲಲ್ಲಿ 1 ಬೌಲ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ನಾನು ತೊಳೆದ್ಬಿಟ್ಟು ನೆನೆ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಒಂದು ಸೈಡಲ್ಲಿ ಇರಲಿ ಇದು. ಈಗ ಪನ್ನೀರನ್ನ ಫ್ರೈ ಮಾಡ್ಕೊಬೇಕು. ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪನ್ನೀರನ್ನ ರೋಸ್ಟ್ ಮಾಡ್ಕೊಬೇಕು. ಇವಾಗ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಸೀಸಬಾರ್ದು, ಈ ಥರ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಜಸ್ಟ್ ಪನ್ನೀರ್ ಸುತ್ತ ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ತುಂಬ ಫ್ರೈ ಮಾಡಿದರೆ ಬೆಂಡಾಗಿಬಿಡುತ್ತೆ ಪನ್ನೀರು. ಲೈಟಾಗಿ ಫ್ರೈ ಮಾಡ್ಕೊಬೇಕು. ಇದೊಂದು ಕಡೆ ಇರಲಿ. ಇವಾಗ ಮಸಾಲ ಏನಾಗಿದೆ ನೋಡೋಣ. ನೋಡಿ, ಚೆನ್ನಾಗಿ ಮಸಾಲ ಕೂಡಿ ಬಂದಿದೆ. ಇವಾಗ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಪನ್ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಉಪ್ಪು ಹಾಕ್ತಾಯಿಲ್ಲ ನೋಡಿ. ಇವಾಗ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಗ್ದು ಹಾಕ್ಕೊತಾ ಇದ್ದೀನಿ ನಾನು. 4-5 ಗೋಡಂಬಿ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ. 1 ಬೌಲ್ ಬಾಸುಮತಿ ರೈಸ್ಗೆ 2 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೆಮನ್ ಹಿಂಡ್ಕೊತಾ ಇದ್ದೀನಿ. ಯಾಕಂದರೆ ಹುಳಿ ಅಂಶ ಬೇಕಲ್ಲ, ಅದಕ್ಕೋಸ್ಕರ. ಮೊಸರು ಹಾಕಿದ್ದೀನಿ, ಆದರೂ ಸ್ವಲ್ಪ ಲೆಮನ್ ಹಿಂಡ್ಕೋಬೇಕು. ಇವಾಗ ನೀರು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನೋಡಿಬಿಟ್ಟು ಉಪ್ಪು ಹಾಕಿ, ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನ ಬಸ್ದುಬಿಟ್ಟು ಇವಾಗ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇವಾಗ ಒಂದಿಡಿ ಕೊತ್ತಂಬರಿ ಸೊಪ್ಪು, ಪುದೀನಾನು ಹಾಕಿದ್ದೆ ನಾನು, ಅದು ಸ್ಕಿಪ್ ಆಗಿಬಿಟ್ಟಿದೆ. ಈಗ ನಾನು ಪನ್ನೀರನ್ನ ಒಂದು ಸ್ಲೈಸಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ. ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ. 1 ಬೌಲಲ್ಲಿ 2 ಟೇಬಲ್ ಸ್ಪೂನ್ ಆದಷ್ಟು ಮೊಸರು, 1 ಟೇಬಲ್ ಸ್ಪೂನ್ ಆದಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಕಸ್ತೂರಿ ಮೇಥಿ. ಇದು ತಂದೂರಿ ಸ್ಟೈಲಲ್ಲಿರುತ್ತೆ ಈ ಒಂದು ಪನ್ನೀರ್ ತಂದೂರಿ ಫ್ರೈ. ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು ರಸನ ಹಿಂಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ಮೊಸರು ಹಾಕಿರೋದನ್ನ ಈ ಮೊಸರಲ್ಲೇ ಕಲಿಸ್ಬಿಡ್ಬೋದು ನಾವು. ಈಗ ನೋಡಿ ಕಲಿಸಿದ್ದೀನಿ. ಈ ಪನ್ನೀರ್ಗೆ ನಾವು ಸವರಿ ಇಡಬೇಕು, ಕಲಿಸ್ಬಾರ್ದು. ಹೇಗೆ ನೀವು ಮೀನಿಗೆಲ್ಲ ಮಸಾಲ ಹಾಕ್ತೀರಾ ಆ ಥರ ಪನ್ನೀರ್ಗೂ ಸಹ ನಿಧಾನಕ್ಕೆ ತೆಗೆದುಬಿಟ್ಟು ಈ ಥರ ಸವರಬೇಕು ಅಷ್ಟೇ. ಇವಾಗ ಈ ಪನ್ನೀರಿಗೆ ಹಾಕಿ ಇದು ಒಂದು 10 ನಿಮಿಷ ಅದಂಗೆ ನೆನೆಯೋಕ್ಕೆ ಬಿಡೋಣ. ಇದು ಒಂದು ಕಡೆ ಇರಲಿ. ಇವಾಗ ಪಲಾವ್ ಏನಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಪಲಾವ್ 3/4% ಬೆಂದಿದೆ ನೋಡಿ. ಇವಾಗ ಏನು ಮಾಡಬೇಕಂದ್ರೆ ದಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ದಮ್ಮಲ್ಲಿಡೋಣ ನೋಡಿ. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ದೀನಿ. ಈರುಳ್ಳಿ ಬಾಡಿಸ್ಕೊಬೇಕಾದ್ರೆ ಹಾಕಿ, ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ.
ಪಲಾವ್ಗಾಗಲಿ ಯಾವುದಕ್ಕೆ ಆಗಲಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಲೇಬೇಕು. ನಾನು ಹಾಕಿದ್ದೀನಿ, ಅದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ನೀವು ಒಂಚೂರು ಪುದೀನ ಕೊತ್ತಂಬರಿನ ಹಾಕ್ಕೊಳ್ಳೇಬೇಕು ಆಯಿತಾ. ಈಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮಸಾಲ ಹಾಕಿಟ್ಟಿದ್ವಲ್ಲ ಪನ್ನೀರ್ಗೆ, ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದೇ ಪನ್ನೀರನ್ನ ಈ ಥರ ನಿಧಾನಕ್ಕೆ ಇಟ್ಬಿಟ್ಟು ಸಿಮ್ಮಲ್ಲೇ ಫ್ರೈ ಮಾಡಬೇಕು ಎರಡೂ ಕಡೆ. ತುಂಬ ಹೊತ್ತು ಫ್ರೈ ಮಾಡಬೇಡಿ, ಮಸಾಲ ಫ್ರೈ ಆದರೆ ಸಾಕು. ಪನ್ನೀರ್ ತುಂಬ ಫ್ರೈ ಮಾಡಿದ್ರೆ ಬೆಂಡಾಗಿಬಿಡುತ್ತೆ, ಅದಕ್ಕೋಸ್ಕರ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದರೆ ಮಸಾಲ ಫ್ರೈ ಆದ ನಂತರ ನೀವು ಆಫ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಇದು ಸಹ ರೆಡಿಯಾಗಿದೆ. ಇವಾಗ ನಾವು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಪಲಾವು ಸಹ ರೆಡಿಯಾಗಿದೆ. ಪನ್ನೀರ್ ಪುಲಾವ್ ಮತ್ತು ಪನ್ನೀರ್ ತಂದೂರಿ ಫ್ರೈ, ತವಾ ಫ್ರೈ ರೆಡಿಯಾಗಿದೆ. ನೋಡಿ, ಕಾರ್ತಿಕ ಮಾಸಕ್ಕೆ ಸೂಪರಾದ ರೆಸಿಪಿ ಅಂತಲೂ ಹೇಳ್ಬೋದು. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಮಧ್ಯದಲ್ಲಿ ವೀಡಿಯೋಸ್ನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ನನ್ನ ವೀಡಿಯೋಸ್ ನಿಮಗೆ ಏನು ಹಾಕಿದ್ದೀನಿ ಅಂತ ಗೊತ್ತಾಗೋದು. ಮುಂದೆ ಬರುವ ವೀಡಿಯೋಸ್ನು ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್.